ಸುಮ್ಮನೆ ನಮ್ಮನ್ನೆಲ್ಲ ಕೊಂಕಣ ಸುದ್ದಿ ಮೈಲಾರಕ್ಕೆ ತರಿಸ್ಬೇಡ್ರಿ ದಯಮಾಡಿ. ನೇರ ಪ್ರಶ್ನೆಗೆ ನೇರ ಉತ್ತರ, ಕ್ಲಾರಿಟಿ ಇರಬೇಕು. ಇದರಲ್ಲಿ ಯಾರ್ದೇನಿಲ್ಲ, ಯಾರ್ದು ಒಂದು ಅದೇನು ಸ್ವಾಭಿಮಾನಕ್ಕೆ ಧಕ್ಕೆ ಬರೋಂಥದ್ದು, ನಿಮ್ಮ ಸ್ಥಿತಿಗೆ ಧಕ್ಕೆ ಬರೋಂಥದ್ದು ನಮ್ಮ ಜವಾಬ್ದಾರಿಗಳು. ಒಂದೊಂದ್ಸರಿ ಓವರ್ ಆಗಿ ನಮ್ಮವು ತಪ್ಪಾಗ್ಬೋದು, ಇಲ್ಲ ನನ್ನವು ತಪ್ಪಾಗ್ತಾ ನಮ್ಮ ಮನುಷ್ಯರಷ್ಟೇ ನಾವೆಲ್ಲರೂ ಕೂಡ. ಆದ್ರೆ ಅದು ಕಣ್ ತರ್ಸೋದಿದೆಯಲ್ಲ, ಹೋಗೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಅದು ಇಂಥವನ್ನೆಲ್ಲ ಸಭೆಗಳಿಗೆ ಚರ್ಚೆ ಆಗ್ತಾ ಇರ್ತವೆ. ನಾವೆಲ್ಲರೂ ಕೂಡ ಇವತ್ತು ಬಹಳ ಜವಾಬ್ದಾರಿಯಿಂದ, ಬಹಳ ದೂರದೃಷ್ಟಿಯಿಂದ ಮುಂದಿನ 3 ತಿಂಗಳು ಮತ್ತೆ ದಿಶಾ ಮೀಟಿಂಗ್ ಮಟ್ಟ ನಾವೆಲ್ಲರೂ ಕೂಡ ಸನ್ನದ್ಧರಾಗಿ ನಾವೆಲ್ಲ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಬರೇ ಮೊಬೈಲ್ ಆಗಲೆಲ್ಲ ಏನಾಗ್ತದೆ, ನಮಗೆ ಈ 3 ತಿಂಗಳಿಗೆ ಇವತ್ತು ಮಳೆ ಇರ್ಬೋದು, ಆಮೇಲೆ ನಮಗೆ ಶಾಲೆಗಳದ್ದು, ಆಮೇಲೆ ಆಸ್ಪತ್ರೆಗಳು, ಆಮೇಲೆ ಈ ತರ ಈಗ ಮಳೆ ಬಂದು ರಸ್ತೆ ವ್ಯವಸ್ಥೆಗಳಿರ್ಬೋದು, ಕರೆಂಟಿನ ವ್ಯವಸ್ಥೆಗಳಿರ್ಬೋದು, ಈ ರೀತಿಯಾಗಿ ಬದುಕಿಗೆ ಎಲ್ಲೆಲ್ಲಿ ಆಗ್ತಾ ಬಾನಾರ ಜನ. ನಮ್ಮ ಲಿಡ್ಕರ್ ಸಂಸ್ಥೆ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ನಾಗರಾಜನರು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಹೋಗೋಣ. ಇಷ್ಟು ಅಹವಾಲುಗಳೆಲ್ಲ ಬಂದಿದ್ದಾವೆ. ಒಂದನೇದು ಮರಿ ಕರಿಬಸಪ್ಪ ಜಾಗವನ್ನು ಪಂಚಾಯಿತಿ ಡಿಮ್ಯಾಂಡ್ ರಿಜಿಸ್ಟರ್ ನಲ್ಲಿ ಸೇರ್ಪಡೆ ಆಗಿದ್ದು ಸರ್ಕಾರಿ ಆಸ್ತಿ ಅಳತೆಯನ್ನು ಮಾಡಿಕೊಡುವ ಬಗ್ಗೆ ಅಂತೇಳಿ ಒಂದು ಅಹವಾಲು ಬಂದಿದೆ. ಟಿ ರಾಮುಡು ತಂದೆ ರಾಮಪ್ಪ, ಒಡ್ಡು ತಾಲೂಕು ಗ್ರಾಮದ ಓಮಿ ಸ್ವಾಮದ ನಿವೇಶನದಲ್ಲಿ ರಸ್ತೆಯಲ್ಲಿ ಇರುವ ಟ್ರೆಂಚ್ ಅನ್ನು ಸರಿಪಡಿಸುವ ಬಗ್ಗೆ. ಈ ರೀತಿಯಾಗಿ ಇವತ್ತು ಏನ್ ಬಂದಿದಾವೆ, ಇದನ್ನ ಏನೇನ್ ಫಾಲೋ ಅಪ್ ಮಾಡಿದ್ರಿ ಅಂತಂತೇಳಿ ಇದನ್ನೆಲ್ಲದನ್ನ ತಾವು ನೋಡಿದಿರಲ್ಲ ಸರ್, ಎಲ್ಲ ನಿನ್ನೆ ಬಂದಿದ್ದಾವಲ್ಲ, ಎಲ್ಲ ಸ್ವಲ್ಪ ನೋಡಿ ಸರ್. ಕೊಡ್ತಕ್ಕಂಥ ರೀತಿನಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಈ ಮೀಟಿಂಗ್ ನ ದೇಹದೂಷ ಉದ್ದೇಶ ಏನಿದೆ, ಹೆಂಗಿದೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ತಮಗೆ ಮಾತಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಮಾನ್ಯ ಸಂಸದರ ಅಧ್ಯಕ್ಷತೆಯಲ್ಲಿ ಈ ದಿವಸ ನಡೆಯಲಿರುವ ದಿಶಾ ಸಭೆಯ ಪೂರ್ವಭಾವಿಯಾಗಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರವನ್ನು ಈ ದಿವಸ ಇಟ್ಕೊಂಡಿದ್ದೇವೆ. ಈ ಅಹವಾಲು ಕಾರ್ಯಕ್ರಮದಲ್ಲಿರುವ ವೇದಿಕೆಯ ಮೇಲಿನ ಗಣ್ಯರೇ ಮತ್ತು ನಮ್ಮ ಅಧಿಕಾರಿ ಮಿತ್ರರೇ, ಮಾನ್ಯ ಸಂಸದರು ಈಗ 2 ವಿಷಯವನ್ನು ನೇರವಾಗಿ ಪ್ರಸ್ತಾಪ ಮಾಡಿದರು. ಒಂದು, ನಾವು ಎಲ್ಲ ಒಂದು ಫ್ಯಾಮಿಲಿ ಹಾಗೆ ಅಂತ. ತಮಗೆ ಗೊತ್ತಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಅವರು ಏನು ಕೆಲಸ ಆಗಬೇಕು, ಯಾವ ಅಭಿವೃದ್ಧಿ ಆಗಬೇಕು ಅನ್ನೋ ಪಾಲಿಸಿನ ಅವರು ಡಿಸೈಡ್ ಮಾಡ್ತಾರೆ. ನಮ್ಮ ಕೆಲಸ ಅದನ್ನು ಜಾರಿಗೊಳಿಸುವಾಗ ಕಾನೂನುಬದ್ಧವಾಗಿ ಜಾರಿಗೊಳಿಸೋದು. ಅಕಸ್ಮಾತ್ ನೀವು ಕಾನೂನುಬದ್ಧವಾಗಿ ಜಾರಿಗೊಳಿಸೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಅವ್ರ ಗಮನಕ್ಕೆ ತರಬೇಕು. ಈ ಸ್ಟೆಪ್ಪಲ್ಲಿ ಪ್ರತಿಯೊಬ್ಬರುಗಳು ನೀವು ಎಡಬಹುದು. ನೀವು ಸರ್ ಇದು ರೂಲ್ಸ್ ಪ್ರಕಾರ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಮತ್ತೆ ರೂಲ್ಸ್ ಚೇಂಜ್ ಮಾಡೋದು ನಮ್ಮ ಜನಪ್ರತಿನಿಧಿಗಳೇ. ಅದನ್ನು ಹೇಳದೆ ಎಲ್ಲೋ ಒಂದು ಕಡೆ ಆ ಕೆಲಸವನ್ನು ಮಾಡದೆ, ನಾವು ಆ ಮಾಹಿತಿಯನ್ನು ಕೊಡದೆ, ಕೊನೆಗೆ ಒಂದು ದಿವಸ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿಗೆ ನೀವು ಬಂದ್ಬಿಡ್ತೀರ ಅಧಿಕಾರಿಗಳು. ಆವಾಗ ಒಬ್ಬ ಅಧಿಕಾರಿಯಾಗಿ, ಒಂದು ಕುಟುಂಬದ ಸದಸ್ಯನಾಗಿ ಆ ಸಮಸ್ಯೆನ ನಾವು ಬಗೆಹರಿಸೋದ್ರಲ್ಲಿ ನಾವು ವಿಫಲ ಆಗ್ತೀವಿ. ಸೊ ಹಾಗಾಗಿ ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಾವು ಒಂದು ತಂಡವಾಗಿ ಈ ಕೆಲಸವನ್ನು ನಿರ್ವಹಿಸಬೇಕು. ಮತ್ತು ಈ ತಂಡ ಮೊದಲನೇದಾಗಿ ಈಗಾಗಲೇ ನಮ್ಮ ಸಾಹೇಬ್ ಹೇಳಿದಾಗೆ ಜಿಲ್ಲಾಧಿಕಾರಿ ಮತ್ತು CO ಜಿಲ್ಲಾ ಪಂಚಾಯತ್ ನಾವು ಇಲ್ಲೇ ಇರ್ತೀವಿ. ಮೊದಲು ನಮ್ಗೆ ಹೇಳಬೇಕು, ಸರ್ ಈ ಥರ ಪ್ರಾಬ್ಲಮ್ ಇದೆ, ನಮ್ಮ ಹಂತದಲ್ಲೇ ಬಹಳಷ್ಟು ರಿಸಾಲ್ವ್ ಮಾಡ್ತೀವಿ. ಅದರ ಮೀರಿ ನಮ್ಮ ಕೈಲೂ ಆಗಲ್ಲ ಅಂದಾಗ ನಾವು ಆ ವರದಿ ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ಇದು ಒಂದನ್ನು ನಾವು ರೂಢಿಸ್ಕೋಬೇಕು. ಎರಡನೆಯದು, ಈಗಾಗಲೇ ಸಭೆಗಳಲ್ಲಿ ನಮ್ಮ ನಡವಳಿಕೆಗಳು, ಲೈಕ್ ಯಾರಾದರೂ ಒಂದು ಇಲಾಖೆಗೆ ಯಾವುದೇ ಮಾಹಿತಿ ಕೇಳಿದ್ರೆ ನಿಂತ್ಕೊಂಡು ಅಲ್ಲಿ ಏನು ಅಂಕಿಅಂಶ ಇದೆ ಅದನ್ನು ಓದ್ತಾ ಹೋಗೋದು. ಅಂಕಿಅಂಶ ನಮ್ಮ ಮುಂದೇನು ಇರ್ತದೆ, ನಿಮಗಿಂತ ಚೆನ್ನಾಗಿ ಅಂಕಿಅಂಶ ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿರ್ತದೆ. ಯಾಕೆಂದ್ರೆ ಅವರಿಗೆ ಗ್ರೌಂಡ್ ರಿಪೋರ್ಟ್ ಇರುತ್ತೆ. ಎಷ್ಟೋ ಅಧಿಕಾರಿಗಳು ನಾವು ತಪಾಸಣೆಗೆ ಹೋಗೋದಿಲ್ಲ, ಸ್ಥಳ ಪರಿಶೀಲನೆಗೆ ಹೋಗೋದಿಲ್ಲ, ಜನರ ಜೊತೆ ಮಾತಾಡಲ್ಲ. ಸೊ ಆ ಗ್ರೌಂಡ್ ರಿಯಾಲಿಟಿ ನಿಮಗಿಂತ ಚೆನ್ನಾಗಿ ನಮ್ಮ ಜನಪ್ರತಿನಿಧಿಗಳಿಗೆ ಇರ್ತದೆ. ಅಲ್ಲಿ ನೀವು ನಿಂತು ಏನೋ ಒಂದು ಹೇಳೋಗ್ತೀನಿ, ಇವತ್ತು 1 ಗಂಟೆ 2 ಗಂಟೆ ಮೀಟಿಂಗು, ಏನೋ ತಪ್ಪಿಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ನೋ ಮನೋಸ್ಥಿತಿ ಇದ್ಬಿಟ್ರೆ ಯಾವುದು ಕೂಡ ಸರಿಯಾಗಿ ಹೋಗೋದಿಲ್ಲ. ಕೊನೆಗೆ ನಿಮಗೆ ತೊಂದರೆ ಆಗುತ್ತೆ.
ಇದನ್ನ ಗಮನದಲ್ಲಿಟ್ಕೊಂಡು ನೇರವಾಗಿ ಉತ್ತರಿಸ್ಕೊಳ್ಳಿ, ನೇರವಾಗಿ ಉತ್ತರ ಕೊಡಿ, ಈ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಕೊಡಿ. ಆಗ ಮಾತ್ರ ನಾವು ರಿಸಲ್ಟ್ ಓರಿಯೆಂಟೆಡ್ ಇರಬಹುದು. ಬಹುತೇಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಮಾತು ಕಡಿಮೆ, ಕೆಲಸ ಜಾಸ್ತಿ. ಸ್ಪಷ್ಟತೆ ಇದೆ, ಅವ್ರು ಏನೇ ಕೆಲಸ ಮಾಡಿದ್ರು ಸ್ಪಷ್ಟತೆ ಇದೆ. ಇದು ಬರಬೇಕು ಅಂದ್ರೆ ಬೇಸಿಕಲಿ ನಿಮ್ಮಲ್ಲಿ ಶಿಸ್ತಿದ್ರೆ ಮಾತ್ರ. ನಿಮಗೆ ನೂರಾರು ಕೆಲಸಗಳಿದೆ, ನೂರಾರು ಟೆಲಿಫೋನ್ ಕಾಲ್ಸು, ಗ್ರಿವೆನ್ಸಸ್ ನಿಮಗೆ ಬರ್ತಾ ಇರ್ತದೆ. ಆದರೆ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಮತ್ತೆ ನೀವು ಮಾಡಬೇಕಾದ ಕೆಲಸಗಳನ್ನ ಕರೆಕ್ಟಾಗಿ ನೀವು ಲಿಸ್ಟ್ ಮಾಡಿಕೊಂಡು ನೀವು ಅದಕ್ಕೆ ಟೈಮನ್ನು ಪ್ಲಾನ್ ಮಾಡಿದ್ದೆ ಆದರೆ ನೀವು ಸಕ್ಸಸ್ಫುಲ್ ಆಗ್ತೀರಿ, ಖಂಡಿತವಾಗಿಯೂ ಆಗ್ತೀರಿ. ಎಲ್ಲರ ಹತ್ರ ಸಮಯ ಇಲ್ಲ ಅಂತ ನಾವು ಹೇಳ್ತೀವಿ. ಸಮಯ ಇದೆ, ಸಮಯನ ಬಳಸ್ಕೊಳ್ಳೋ ರೀತಿ ನಮಗೆ ಗೊತ್ತಿರಬೇಕು. ಹೇಳ್ತೀನಿ ಯಾಕಪ್ಪ ಇದು ಮಾಡ್ತೀನಿ. ಆಯ್ತು, ಆಮೇಲೆ ಫ್ಯಾಬ್ರಿಕ್ ಕಾಣು ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬರ್ಬೇಡ, ಒಳ್ಳೇದಾಗ್ತದೆ. ನನಗೆ ಇಲ್ಲಿ ಬಿಡಪ್ಪ, ಇದು ಬೇರೆ. ಜಿಲ್ಲಾ ಪ್ರಗತಿಪರ ಮತ್ತು ದಲಿತಪರ ಸಂಘಟನೆಗಳ ಒಕ್ಕೂಟಕ್ಕೆ, ದಲಿತಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟಕ್ಕೆ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಬಂಧಿಸಿ